ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಇಲಾಖೆಯ ಸಚಿವರು ಆದಂಥ ಡಿ.ಕೆ. ಶಿವಕುಮಾರ್ ಅವರೇ, ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು, ಹಿಂದುಳಿದ ವರ್ಗಗಳ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆದಂಥ ಶ್ರೀ ಶಿವರಾಜ್ ತಂಗಡಗಿಯವರೇ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು, ವಸತಿ ಸಚಿವರು ಆದಂಥ ಶ್ರೀ ಜಮೀರ್ ಅಹಮದ್ ಅವರೇ, ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದಂಥ ಶ್ರೀ ಬೋಸರಾಜ್ ಅವರೇ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂಥ ಶ್ರೀ ರಾಯರೆಡ್ಡಿ ಅವರೇ, ಕೊಪ್ಪಳ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದಂಥ ಶ್ರೀ ರಾಘವೇಂದ್ರ ಇಟ್ನಾಳ್ ಅವರೇ, ಎಲ್ಲ ಶಾಸಕರು, ಮಾಜಿ ಶಾಸಕರು ಹೆಸರು ಹೇಳಿದ್ರೆ ಬಹಳ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಗೇಟ್ ತಜ್ಞ, ನಿವೃತ್ತ ಇಂಜಿನಿಯರ್ ಶ್ರೀ ಕನ್ನಯ್ಯ ನಾಯ್ಡು ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಕೊಪ್ಪಳ ಮತಕ್ಷೇತ್ರ ಮತ್ತು ಇತರೆ ತಾಲೂಕು ಮತಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಕೇಳಿಸ್ತಾ ಇಲ್ವಾ? ನಿಮಗೆ ಕೇಳಿಸ್ತಾ ಇಲ್ವಾ? ಓಕೆ, ನಾನು ಈಗ ನಿಮ್ಮ ಕಡೆನೇ ನೋಡ್ಕೊಂಡು ಮಾತಾಡ್ತೀನಿ. ಸ್ವಲ್ಪ ಆ ಕಡೆ ತಿರಿಕಂಡದ್ರಿಂದ ಕೇಳಿಸಿರ್ಲಿಲ್ಲ. ಸರೋಯ್ತ ಈಗ? ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಡ್ತಕ್ಕಂಥ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟು ಮುರಿದು ಕೊಚ್ಚಿ ಹೋಗಿತ್ತು. ಅದು ನಡೆದದ್ದು ಆಗಸ್ಟ್ 10ನೇ ತಾರೀಕು. ಅದನ್ನು
ಇವತ್ತು 19 ಗೇಟನ್ನು ಇವತ್ತು ಸರಿಪಡಿಸಿ ಬಾಗಿನ ಅರ್ಪಿಸ್ತಕ್ಕಂಥ ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ಈ 19ನೇ ಗೇಟನ್ನು ರಿಪೇರಿ ಮಾಡದಂಥ ನಿವೃತ್ತ ಇಂಜಿನಿಯರ್ ಕನ್ನಯ್ಯ ನಾಯ್ಡು ಮತ್ತು ಇತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಕ್ಕಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ರಿ, ಕೂತ್ಕೊಳ್ಳಿ. ಏನು ಹೊಟ್ಟೆ ಸಿಗ್ತಾ ಇದೆಯಾ? ಕೂತ್ಕೊಳ್ಳಿ ಇನ್ನೊಂದು ಅರ್ಧ ಗಂಟೆ. ಕೂತ್ಕೊಳ್ರಯ್ಯ, ನಿಮ್ಗೆಲ್ಲ ಹೇಳ್ತಾ ಇರೋದು ಕೂತ್ಕೊಳ್ಳಿ. ಯಾರು ಎದ್ದೋಗಬಾರ್ದು ದಯವಿಟ್ಟು. ನಾನು ಅರ್ಧ ಗಂಟೆಯಲ್ಲಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಕೊಪ್ಪಳದ ಜನ ಬಹಳ ಸಭ್ಯರು ಮತ್ತೆ ಶಿಸ್ತಿಗೆ ಬದ್ಧವಾಗಿರ್ತಕ್ಕಂಥ ಜನ. ಹಾಗಾಗಿ ನೀವ್ಯಾರು ಕೂಡ ಈ ಸಭೆಯಿಂದ ಎದ್ದು ಹೋಗಬಾರದು. ಮಾನ್ಯ ಬಂಧುಗಳೇ, ತುಂಗಭದ್ರಾ ಜಲಾಶಯ ಸುಮಾರು 68 ವರ್ಷಗಳು ತುಂಬಿರ್ತಕ್ಕಂಥ ಜಲಾಶಯ. ನೀನು 70 ವರ್ಷ ಆಯ್ತಾ ಬಂದಿದೆ. 1956ರಲ್ಲಿ ಈ ಜಲಾಶಯಕ್ಕೆ ಗೇಟ್ಗಳನ್ನು ಅಳವಡಿಸಿದ್ದು. ಪ್ರತಿ 50 ವರ್ಷಕ್ಕೆ 50 ವರ್ಷ ತುಂಬಿದ ಮೇಲೆ ಗೇಟ್ಗಳನ್ನು ಬದಲಾಯಿಸಬೇಕು. ಆದರೆ 68 ವರ್ಷಗಳಾದರೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ, ತುಂಗಭದ್ರಾ ಜಲಾಶಯವನ್ನ ಮೇಂಟೆನೆನ್ಸ್ ಮಾಡ್ತಾ ಇದ್ದವರು, ಅದನ್ನು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊ ಬಂದಿದ್ರು. ಇದು ಅಂತರರಾಜ್ಯ ಜಲಾಶಯ. ಕರ್ನಾಟಕ, ಆಂಧ್ರ, ಈಗ ಇತ್ತೀಚೆಗೆ ತೆಲಂಗಾಣ, 3 ರಾಜ್ಯಗಳಿಗೆ ಸೇರಿದಂಥ ಜಲಾಶಯ ಇದು. ಈ ಜಲಾಶಯದಿಂದ ಕರ್ನಾಟಕಕ್ಕೆ ಸುಮಾರು 9,26,000 ಎಕರೆ ಜಮೀನಿಗೆ ನೀರುಣಿಸ್ತಕ್ಕಂಥ ಜಲಾಶಯ ಇದು. ಹಾಗೇನೆ ಆಂಧ್ರಕ್ಕೆ 6,25,000 ಎಕರೆಗೆ ನೀರು ಉಣಿಸ್ತಕ್ಕಂಥದ್ದು. 3 ಲಕ್ಷ ಎರಡೂ ಸೇರಿ 87,000 ತೆಲಂಗಾಣಕ್ಕೆ, ಒಟ್ಟು 3 ಲಕ್ಷ. 6,26,000 ಮತ್ತೆ 6,20,000 ಕೊಪ್ಪಳ ಸರ್, ತೆಲಂಗಾಣ ಲೆಫ್ಟ್ ಸೈಡ್
6 ಲಕ್ಷ ಚಿಲ್ಲರೆ. ಏಯ್ ಹೌದು ಸರ್, 6 ಲಕ್ಷ. ಎಡದಂಡೆ ನಾಲೆಗೆ 6 ಲಕ್ಷ ಅಲ್ವಾ? 6 ಲಕ್ಷ ಎಡದಂಡೆ, 3 ಲಕ್ಷ ಬಲದಂಡೆ 3 ಲಕ್ಷ. ರಾಯಚೂರು ಕೊಪ್ಪಳ ಲಕ್ಷ ಇದು, ಅದು ಒಂದು 3 ಲಕ್ಷ, ಒಟ್ಟು 12.5 ಲಕ್ಷ. ನೀವು 6 ಲಕ್ಷ ಲೆಫ್ಟ್ ಬ್ಯಾಂಕ್ ನಾನು, 3,26,000 ರೈಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಅಂದರೆ ಬಳ್ಳಾರಿ ಹೊಸಪೇಟೆ, ಲೆಫ್ಟ್ ಬ್ಯಾಂಕ್ ಕೊಪ್ಪಳ ರಾಯಚೂರು. ಆಯ್ತಪ್ಪ. ಕರ್ನಾಟಕಕ್ಕೆ ಎಷ್ಟು ರೀ? ಸರ್ ಒಟ್ಟು ಕರ್ನಾಟಕ, ತೆಲಂಗಾಣ, ಆಂಧ್ರ ಸೇರಿ 12 ಲಕ್ಷ ಚಿಲ್ಲರೆ, 12 ಲಕ್ಷ ಎಕರೆ ಟೋಟಲ್ ಎಲ್ಲವು. ಕರ್ನಾಟಕಕ್ಕೆ 9,20,000 ಕರ್ನಾಟಕ. ನಾನೇನು ಹೇಳಿದೆ ಮತ್ತೆ? ಯಾಕೆ ಹೇಳಕತ್ತೀರಿ? ಏಯ್, ನಾನು ಕರೆಕ್ಟಾಗಿ ಹೇಳಿದ್ದೀನಿ ನಡ್ರಿ. ಕರ್ನಾಟಕಕ್ಕೆ 9,26,000. ಕರೆಕ್ಟ್ ಏನ್ರಿ? ಕರೆಕ್ಟಾ? ಸರಿ. ಮತ್ತೆ ಒಟ್ಟು 9,26,000 ಎಕರೆ ಕರ್ನಾಟಕಕ್ಕೆ. ಆಂಧ್ರ ಮತ್ತು ತೆಲಂಗಾಣಕ್ಕೆ 87,000 ಎಕರೆ. ಆಂಧ್ರ ಪ್ರದೇಶಕ್ಕೆ 6 ಲಕ್ಷ, 3 ಲಕ್ಷ ಎಕರೆ ಎರಡು ಸೇರಿ. ಕರ್ನಾಟಕ ಆಂಧ್ರ ಸೇರಿ 3 ಲಕ್ಷ, 9 ಲಕ್ಷ ಕರ್ನಾಟಕ. ನನಗೆ ಈ ಡಿಪಾರ್ಟ್ಮೆಂಟ್ನವರು ಸರಿಯಾಗಿ ತಪ್ಪು ಮಾಡ್ಕೊಟ್ಬಿಟ್ಟಿದ್ದೀರಾ? ಯಾರ್ರೀ ಅವರು? ಯಾರ್ರೀ ಅವರು ನನಗೆ ಬರ್ಕೊಟ್ಟಿರೋರು? ಏಯ್, ಯಾವನ ಅವನು? ಇದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ 3 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅವರು. 9,26,000. ಏಯ್, ಯಾವನ್ರಿ ನೀವು ಇಂಜಿನಿಯರ್ಗೆ ಕೆಲಸ ಕೊಟ್ಟೋದು? ಬರ್ಕೊಡೋದೊಂದು ಹೇಳೋದೊಂದು. ಅವರೆಲ್ಲ 3 ಲಕ್ಷ ಅಂತ ಹೇಳ್ತಾ ಇದ್ದಾರಲ್ರಿ. ಒಟ್ಟು 6 ಲಕ್ಷ, 9,26,000 ಕರ್ನಾಟಕಕ್ಕೆ, 6 ಲಕ್ಷ ಚಿಲ್ಲರೆ ಆಂಧ್ರಕ್ಕೆ, 87,000 ತೆಲಂಗಾಣಕ್ಕೆ. ಕರೆಕ್ಟಾ? 7.2 ಆಂಧ್ರ, 0.87 ತೆಲಂಗಾಣ. ಇಲ್ಲ, ನೀವು ಬೇರೆ ಹೇಳ್ತೀರಿ, ಇವ್ರು ಬರ್ಕೊಟ್ಟಿರೋದು ಬೇರೆ. ಸರಿ ಇದೆ ಸರ್. 16 ಲಕ್ಷ ಟೋಟಲ್ ಸರ್. 14 ಲಕ್ಷ 38 ಲಕ್ಷ ಸರ್. ಕರ್ನಾಟಕ ಬರೋದು 9 ಲಕ್ಷ 26 ಲಕ್ಷ ಬರ್ತದೆ ಸರ್. ಅದಾಯ್ತಪ್ಪ. 16,38,000 ಎಕರೆನಲ್ಲಿ 9,26,000 ಕರ್ನಾಟಕಕ್ಕೆ. ಆಂಧ್ರಕ್ಕೆ ಎಷ್ಟು? ನೀವು ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಯ್ಯ ನೀನು? ನಿಮ್ಗೆ ಗೊತ್ತಿಲ್ಲ. ಅವ್ನು 3 ಲಕ್ಷ ಹೇಳ್ತಾನೆ. ಇಲ್ಲಪ್ಪ, ಅವರು ಜಾಸ್ತಿ ಬರ್ಕೊಟ್ಟಾರೆ ನನಗೆ. 2 ಸೇರ್ಕೊಂಡು ಆಗುತ್ತೆ ಸರ್. 6 ಲಕ್ಷ ಸಮಥಿಂಗ್ ಬರ್ತದೆ ಸರ್. ಆಂಧ್ರ ತೆಲಂಗಾಣ ಸೇರಿ 6 ಲಕ್ಷ ಬರ್ತದೆ. ಇಲ್ರಿ ಸರ್, 9 ಲಕ್ಷ ನೀನು ಕೂತು ನೀನು 9 ಲಕ್ಷ 26,000 ಇದು ಬರುತ್ತೆ ಸರ್. 9 ಲಕ್ಷ 26,000 ಕರ್ನಾಟಕ ಬರುತ್ತೆ ಸರ್. ಇದು ಯಾವುದು? ಇದು ಬಳ್ಳಾರಿ ಸೇರ್ಕೊಂಡು ಸರ್, ಎಲ್ಲ ಸೇರ್ಕೊಂಡು 9 ಲಕ್ಷ 26,000. ಇದು ಕರ್ನಾಟಕಕ್ಕೆ ಆಯ್ತು ರೀ. ಆಂಧ್ರಕ್ಕೆ ಎಷ್ಟಪ್ಪ? ಆಂಧ್ರಕ್ಕೆ ಎಷ್ಟು ರೀ? ಇದು ಬಳ್ಳಾರಿ ವಿಜಯನಗರಕ್ಕೆ ಅಂತ ಇರೋದು ರೀ. 9,26 ಟೋಟಲ್ 12 ಲಕ್ಷ ಅಲ್ಲ, 16,38 ಹೇಳ್ತಾರೆ ಅವರು. 2 ರಾಬಿ ಕಾಫಿ ಹಿಡ್ಕೊಂಡು 16 ಹಿಡ್ಕೋತಾರೆ ಸರ್. ರಾಬಿ 2 ನೀವೊಂದು ಹೇಳ್ತೀರಿ, ಅವರು ಒಂದು ಹೇಳ್ತೀರಿ. ಈಗ ಒಟ್ಟಿಗೆ ಕರ್ನಾಟಕಕ್ಕೆ
ನಾನು ಆಂಧ್ರಕ್ಕೆ ಚೆಕಪ್ ಮಾಡಿ ಹೇಳ್ತೀನಿ. 9,26,000 ಎಕರೆ ಎರಡೂ ನಾಲೆಗಳಿಂದ ಎಡದಂಡೆ, ಬಲದಂಡೆ ನಾಲೆಯಿಂದ ಎಡದಂಡೆ ನಾಲೆಯಲ್ಲಿ 6 ಲಕ್ಷ ಮತ್ತೆ ಬಲದಂಡೆ ನಾಲೆಯಲ್ಲಿ 3,26,000. ದಿಸ್ ಈಸ್ ದಿ ಕರೆಕ್ಟ್ ಫಿಗರ್ ಅಲ್ವಾ? ಯಾರು ರೈತರಿಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ಎನಿವೆ ಇದನ್ನ ಅಂಕಿಅಂಶಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ನಾನು ಸರಿಯಾಗಿ ತಿಳ್ಕೊಂಡು ಹೇಳ್ತೀನಿ. ನನಗೆ ಓದಿದ ಜ್ಞಾಪಕ ನನಗೆ 9,26,000 ಕರ್ನಾಟಕ ಸರ್, 6,25,000 ಆಂಧ್ರ ಸರ್, 87 ತೆಲಂಗಾಣ ಸರ್. ನಾನು ಹೇಳಿದ್ರು ಇಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲ ಸರ್, ಇದು ಎರಡು ಸೇರ್ಕೊಂಡಿದ್ದು ಮಾಡ್ತಾರೆ. ಎರಡು ಸರಿ ಇದೆಯಾ? ನಾನು ಹೇಳ್ದದೇ ಕರೆಕ್ಟ್. ಈ ಯೋಜನೆಯಿಂದ ಕರ್ನಾಟಕ ರಾಜ್ಯದ 9,26,438 ಎಕರೆ ಕರ್ನಾಟಕಕ್ಕೆ, ಆಂಧ್ರ ಪ್ರದೇಶದ 6,25,097 ಎಕರೆ ಮತ್ತು ತೆಲಂಗಾಣದ 87,000 ಎಕರೆ. ಈಗ ಇಂಜಿನಿಯರ್ ಕೊಟ್ಟಿರ್ತಕ್ಕಂಥ ನಂಬರು ಅವ್ರು ಕೊಟ್ಟಿರೋದು ಸರಿ ಅಂತ ಅನ್ಕೊಂಡಿದ್ದೀನಿ. ಒಂದು ವೇಳೆ ಇದು ತಪ್ಪಾದ್ರೆ ಆ ಇಂಜಿನಿಯರ್ ಮೇಲೆ ಕ್ರಮ ತಗೋತೀನಿ. ಸೊ ಇದು ಒಂದು ಅಂತರರಾಜ್ಯ ಜಲಾಶಯ. 10ನೇ ತಾರೀಕು ಗೇಟ್ ಕಟ್ಟಾಗಿ, 19ನೇ ಗೇಟ್ ಕಟ್ಟಾಗಿ ನೀರಿನಲ್ಲಿ ಕೊಚ್ಚೊಂಟೋಯ್ತು. ಬಿಡಪ್ಪ. ಆಮೇಲೆ 11ನೇ ತಾರೀಕಿಗೆ ಡಿ.ಕೆ. ಶಿವಕುಮಾರ್ 10ನೇ ತಾರೀಕು ರಾತ್ರಿನೇ ಶಿವರಾಜ್ ತಂಗಡಿಗೆ ಇವರೆಲ್ಲರೂ ಕೂಡ ವಿಸಿಟ್ ಮಾಡಿ ಇದನ್ನ ಗೇಟನ್ನ ಮತ್ತೆ ರಿಪೇರಿ ಮಾಡಿ ನೀರು ಹರಿದೋಗದಂತೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಸೂಚನೆಯಂತೆ ಕನ್ನಯ್ಯ ನಾಯ್ಡು ಅವರ ಮುಂದಾಳತ್ವದಲ್ಲಿ, ಕನ್ನಡ ಗೊತ್ತಾಗುತ್ತಲ್ಲ ನಿಮಗೆ, ಅವರ ಆದೇಶದ ಪ್ರಕಾರ ನಾರಾಯಣ ಇಂಜಿನಿಯರಿಂಗ್ ಮತ್ತೆ ಜಿಂದಾಲ್ ಸ್ಟೀಲ್ ಕಂಪನಿ ಮತ್ತೆ ಇನ್ನೊಂದು ಇಂಜಿನಿಯರಿಂಗ್ ಯಾವುದು ಕಂಪನಿ, ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕಂಪನಿ, ಈ ಮೂರೂ ಕಂಪನಿಗಳು ಕನ್ನಯ್ಯ ನಾಯ್ಡು ಅವರ ಮುಂದಾಳತ್ವದಲ್ಲಿ ಮತ್ತೆ ಎಲ್ಲ ಅಧಿಕಾರಿಗಳು, ಚೀಫ್ ಇಂಜಿನಿಯರ್ಗಳು, ಸೆಕ್ರೆಟರಿಗಳು ಎಲ್ಲ ಸೇರ್ಕೊಂಡು, ಇತರ ಸಿಬ್ಬಂದಿಯವರೆಲ್ಲ ಸೇರ್ಕೊಂಡು ಇದನ್ನ ರಿಪೇರಿ ಮಾಡಿದ್ದಾರೆ. ಒಂದೇ ವಾರದಲ್ಲಿ. ನಾನು 13ನೇ ತಾರೀಕು ಭೇಟಿ ಕೊಟ್ಟಿದ್ದೆ, ಆಗಸ್ಟ್ 13ನೇ ತಾರೀಕು ಭೇಟಿ ಕೊಟ್ಟಿದ್ದೆ. ಕನ್ನಯ್ಯ ನಾಯ್ಡು ಅವರನ್ನ, ಚೀಫ್ ಇಂಜಿನಿಯರ್ಗಳನ್ನ ಭೇಟಿ ಮಾಡಿದ್ದೆ. ಅವ್ರು ಹೇಳಿದ್ರು ಒಂದು ವಾರದಲ್ಲಿ ಮಾಡ್ತೀವಿ. ನೀರು, ನಾನು ಹೇಳಿದೆ, ರೈತರು ಆತಂಕದಲ್ಲಿದ್ದಾರೆ, ಯಾವುದೇ ಕಾರಣಕ್ಕೆ ನೀರು ಪೋಲಾಗದಾಗಿ ನೋಡ್ಕೋಬೇಕು, ಆದಷ್ಟು ಜಾಗ್ರತೆ ಇದನ್ನ ರಿಪೇರಿ ಮಾಡಬೇಕು, ನೀರು ಜಲಾಶಯದಿಂದ ಹರಿದೋಗ್ತಕ್ಕಂಥದ್ದನ್ನು ತಡೆಗಟ್ಟಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಟ್ಟೆ. ಆ ಸೂಚನೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಸೂಚನೆ ಮೇರೆಗೆ
ಒಂದೇ ವಾರದಲ್ಲಿ ರಿಪೇರಿ ಆಯಿತು. ನಾನು ಎಲ್ಲ ಇಂಜಿನಿಯರಿಂಗ್ ಕಂಪ್ನಿಗಳಿಗೆ, ಜಿಂದಾಲ್ನವರಿಗೆ, ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕಂಪ್ನಿಯವರಿಗೆ, ನಾರಾಯಣ್ ಇಂಜಿನಿಯರಿಂಗ್ ಕಂಪ್ನಿಯವರಿಗೆ, ಕನ್ನಯ್ಯ ನಾಯ್ಡು ಅವರಿಗೆ ಮತ್ತು ಎಲ್ಲ ಇಂಜಿನಿಯರ್ಗಳು ಮತ್ತು ಸಿಬ್ಬಂದಿಯವರಿಗೆ ಸರ್ಕಾರದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ರೈತರು ಆತಂಕದಲ್ಲಿದ್ದರು. ಅವ್ರಿಗೆ ಏನಪ್ಪ ಅಂತಂದ್ರೆ, ಬೆಳೆ ಹಾಕ್ಬಿಟ್ಟಿದ್ದೀವಿ, ಭತ್ತದ ನಾಟಿ ಎಲ್ಲ ಆಗಿದೆ, ಬೆಳೆ ಬಂದಿದೆ, ನೀರು ಹರಿದೋಗ್ಬಿಟ್ರೆ ಬೆಳೆ ಸಿಗೋದಿಲ್ಲ ನಮ್ಮ ಕೈಗೆ ಅಂತೇಳಿ ಆತಂಕದಲ್ಲಿದ್ದರು. ಬಹುಶಃ ಇವರೆಲ್ಲರ ಪ್ರಯತ್ನದಿಂದ ಕನಿಷ್ಠ 20 TMC ನೀರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಜಲಾಶಯದಲ್ಲಿ 101.773 TMC ನೀರಿದೆ. ತುಂಗಭದ್ರಾ ಜಲಾಶಯದ ಕೆಪಾಸಿಟಿ ಎಷ್ಟು ಗೊತ್ತಾ? 105 TMC ನೀರು, 105 TMC. ಮ್ಯಾಕ್ಸಿಮಮ್ ಲೆವೆಲ್ಲು 132 TMC ನೀರು. ಆ 132ರಲ್ಲಿ ತುಂಗಭದ್ರಾ ಜಲಾಶಯ ಹಳೆಯದಾದ್ದರಿಂದ ಹೂಳು ತುಂಬಿಕೊಂಡು ಸುಮಾರು 26ರಿಂದ 30 TMC ಅಷ್ಟು ನೀರು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಲಾಶಯದ ಕೆಪಾಸಿಟಿ ಇರ್ತಕ್ಕಂಥದ್ದು 132 TMC, ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು 105 TMC. ಒಟ್ಟು 26ರಿಂದ 30 TMC ನೀರು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಯಾಕಪ್ಪ ಅಂದ್ರೆ ಹೂಳು ತುಂಬಿಕೊಂಡಿದೆ. ನಾನು ವಿರೋಧ ಪಕ್ಷದವರೆಲ್ಲ ಟೀಕೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಅವರ ಬೇಜವಾಬ್ದಾರಿತನದಿಂದ, ನಿರ್ಲಕ್ಷ್ಯದಿಂದ ನಾನು ಹೇಳಿದೆ, ಇನ್ನೂ ಮಳೆ ಬರ್ತದೆ, ಈ ಸಾರಿ ನೀರು ತುಂಬುತ್ತೆ, ಜಲಾಶಯ ತುಂಬುತ್ತದೆ ಅಂತೇಳಿ ನನಗೆ ವಿಶ್ವಾಸ ಇತ್ತು. ಮಳೆ ಬರ್ತದೆ, ಆಗಸ್ಟ್ ತಿಂಗಳಲ್ಲಿ ಮಳೆ ಬರ್ತದೆ, ನಾವು ನೀರು ತುಂಬುತ್ತೆ, ಜಲಾಶಯ ತುಂಬುತ್ತೆ. ಯಾವುದೇ ಕಾರಣಕ್ಕೆ ರೈತರ ಬೆಳೆಗಳಿಗೆ ನೀರು ಕೊಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ನೀರು ಕೊಡ್ತೀವಿ, ಬೆಳೆ ತೊಂದರೆಯಾಗಿ ಬೆಳೆ ರೈತರಿಗೆ ನಷ್ಟ ಆಗದೆ ನೋಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದು. ಇವತ್ತು ದೇವರ ದಯೆಯಿಂದ, ಮಳೆರಾಯನ ಕೃಪೆಯಿಂದ ಇವತ್ತು ಜಲಾಶಯ ತುಂಬಿದೆ. ಮೊದಲನೇ ಬೆಳೆಗೆ ಯಾವುದೇ ತೊಂದರೆ ಆಗಲ್ಲ. ಆಗ್ತದ? ಜಲಾಶಯಕ್ಕೆ ಏನು ಮೊದಲನೇ ಬೆಳೆಗೆ ಆಗಲ್ಲ. ರೈತರು ಹೇಳ್ತಾ ಇದ್ದಾರೆ, ಎರಡನೇ ಬೆಳೆನೂ ಕೂಡ ನಮಗೆ ನೀರಿಗೆ ತೊಂದರೆ ಆಗಬಾರದು. ನಾನು ತಂಗಡಿಯವರಿಗೆ ಮಾತಾಡಿದ್ದೀನಿ, ಈ ಸಾರಿ ನನಗೆ ವಿಶ್ವಾಸ ಇದೆ, ಎರಡನೇ ಬೆಳೆಗೂ ನೀರು ಸಿಗ್ತದೆ. ಸಿಗುತ್ತಾ ಇಲ್ಲ? ನಮ್ಗೆ ನಂಬಿಕೆ ಇದೆಯಾ? ಇಲ್ಲ. ನನಗೆ ಇನ್ನೂ ಮಳೆ ಬರ್ತಕ್ಕಂಥ ವಿಶ್ವಾಸ ಇದೆ. ಕಳೆದ ವರ್ಷ ಮಳೆ ಬಂದಿರಲಿಲ್ಲ, ಜಲಾಶಯ ತುಂಬಿರಲಿಲ್ಲ, ನಮ್ಮ ರೈತರು ಬಹಳ ತೊಂದರೆ ಸಿಕ್ಕಾಕೊಂಡಿದ್ರು. ಈ ವರ್ಷ ಮಳೆ ಬಂದಿದೆ, ಉತ್ತಮ ಬೆಳೆಯಾಗಿದೆ, ಜಲಾಶಯಗಳೆಲ್ಲ ತುಂಬಿದಾವೆ. ರೈತರ ಮುಖದಲ್ಲಿ ಹಸನ್ಮುಖ ಕಾಣಿಸುತ್ತಾ ಇದೆ. ಎಲ್ಲರೂ ಹಸನ್ಮುಖಿಗಳಾಗಿದ್ದಾರೆ ಅಲ್ವಾ? ನೀವೆಲ್ಲ ರೈತರೆಲ್ಲ ಖುಷಿಯಾಗಿದ್ದೀರಿ ಅಲ್ವಾ? ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆಯಲ್ವಾ? ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅಲ್ವಾ? ಈ ಬಿಜೆಪಿಯವರಿಗೆ ಹೊಟ್ಟೆ ಉರಿ, JDSನವರಿಗೆ ಹೊಟ್ಟೆ ಉರಿ. ನಮ್ಮ ಸರ್ಕಾರ ಬಂದ್ಬಿಟ್ಟದೆ, 136 ಸ್ಥಾನಗಳು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದ ಜನರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ.
ಕಲ್ಯಾಣ ಕರ್ನಾಟಕದ 5 ಲೋಕಸಭಾ ಸ್ಥಾನಗಳನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ನಮೋ 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 ನಮೋ. ಆಗ್ಬೋದಾ? ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಹೀಗೇ ಇರಬೇಕು. ನನಗೆ 1991ನೇ ಇಸ್ವಿನ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ ನಾನು ಕೊಪ್ಪಳದಿಂದ.